ಯಾವ ಕಾರ್ಮಿಕರಿಗೆ ಕಾಂಗ್ರೆಸ್ ಪಕ್ಷ ಉದ್ಯೋಗ ಅವಕಾಶಗಳನ್ನ ಕೊಡಲಿಕ್ಕೋಸ್ಕರ ಸಾರ್ವಜನಿಕ ಉದ್ಯಮಗಳನ್ನು ಇಡೀ ರಾಷ್ಟ್ರದಲ್ಲಿ ಸ್ಥಾಪನೆ ಮಾಡಿತ್ತು. ಬೆಂಗಳೂರು ನಗರದಲ್ಲಿ ಹಲವಾರು ಸಾರ್ವಜನಿಕ ಉದ್ಯಮಗಳು HMT, HAL, BEL, BEMEL ಅಥವಾ ಇದು ನ್ಯಾಷನಲ್ ಏರೋನಾಟಿಕಲ್ಸ್ ಅಂತೇಳಿ 50 ಸಾರ್ವಜನಿಕ ಉದ್ಯಮಗಳು ಅಲ್ಲಿ ಪ್ರಬಲವಾಗಿ ಕಾರ್ಮಿಕ ಸಂಘಟನೆಗಳು ಬೆಳೀತಾ ಇತ್ತು. ಕಾಂಗ್ರೆಸ್ ಪಕ್ಷದ ಕಾರ್ಮಿಕ ಸಂಘಟನೆಯಲ್ಲಿ ಬೆಳೀತಾ ಇರಲಿಲ್ಲ. ಕಮ್ಯುನಿಸ್ಟ್ ಅವರು ಎಲ್ಲೋ ಒಂದು ಕಡೆ BJP ಅವ್ರದ್ದು HMS ಇರೋದು, ಅದು ಬಿಟ್ಟರೆ ಯಾವುದೇ ಸಂಘಟನೆಗಳು ನಮಗೆ ಕಾಣ್ತಾ ಇರಲಿಲ್ಲ. ಆದರೆ 1974ನೇ ಇಸ್ವಿನಲ್ಲಿ ರೇವಣ್ಣನವ್ರಿಗೆ ಚೆನ್ನಾಗಿ ಗೊತ್ತಿದೆ, ಮೇ 7ನೇ ತಾರೀಕು 1974 ಮೇ 7ರಿಂದ ಮೇ 29ರವರೆಗೂ ಜಾರ್ಜ್ ಫೆರ್ನಾಂಡಿಸ್ರವರು ಇಡೀ ರಾಷ್ಟ್ರದಲ್ಲಿ ರೈಲ್ವೆ ಕಾರ್ಮಿಕರ ಒಂದು ಮುಷ್ಕರವನ್ನು ಘೋಷಣೆ ಮಾಡಿದ್ರು. ರಾಷ್ಟ್ರಕ್ಕೆ ಆದಂಥ ನಷ್ಟ ಎಷ್ಟಾಗಿದೆ ಅಂತ ಹೇಳಿದ್ರೆ ಕಾರ್ಮಿಕರ ಪರ ಹೋರಾಟ ಮಾಡಲಿಲ್ಲ ಅವರು. ಕಾಂಗ್ರೆಸ್ ಪಕ್ಷವನ್ನು ಸೋಲಿಸಲಿಕ್ಕೆ, ಕಾಂಗ್ರೆಸ್ ಪಕ್ಷವನ್ನು ನಿಷ್ಕ್ರಿಯಗೊಳಿಸಲಿಕ್ಕೋಸ್ಕರ ಎಲ್ಲ ರೀತಿಯ ಹೋರಾಟದ ಹೆಸರಲ್ಲಿ ಷಡ್ಯಂತ್ರವನ್ನು ಮಾಡಿರ್ತಕ್ಕಂಥವ್ರನ್ನ ನೀವು ಯಾವತ್ತೂ ಸಹ ಕ್ಷಮಿಸಬಾರದು. ಕಾರ್ಮಿಕ ಸಂಘಟನೆಗಳಲ್ಲಿ ಇದೇ ಬೆಂಗಳೂರಲ್ಲಿ ಜಾಯಿಂಟ್ ಆಕ್ಷನ್ ಫ್ರಂಟ್ ಅಂತ ಆಯ್ತಿಲ್ಲ, ಯಾರೋ HMT ಅವರು ಇದ್ರು, ಕೈ ತೆಗಿರಿ ನೋಡೋಣ. ಜಾಯಿಂಟ್ ಆಕ್ಷನ್ ಫ್ರಂಟ್ ಅಂತೇಳಿ ಜಾರ್ಜ್ ಫೆರ್ನಾಂಡಿಸ್ರವರು ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ ಎಲ್ಲ ಸಾರ್ವಜನಿಕರ ಉದ್ಯಮಗಳ ಮುಷ್ಕರವನ್ನು ಘೋಷಣೆ ಮಾಡಿದ್ರು. ಕಾರ್ಮಿಕರಿಗೆ ಸಮಾನವಾದ ವೇತನ ಸಿಗ್ತಾ ಇಲ್ಲ ಅಂಥೇಳಿ. ಆದರೆ 100 ದಿವಸಗಳ ಕಾಲ ಆ ಒಂದು ಮುಷ್ಕರದಲ್ಲಿ ಭಾಳಷ್ಟು ಹೋರಾಟಗಳು, ರೇವಣ್ಣವರು ಸಹ ಜೈಲಿಗೆ ಹೋಗಿದ್ರು, ನಾನು ಸಹ ಹೋಗಿದ್ದೆ. ಆ ಸಂದರ್ಭದಲ್ಲಿ ನಾನೂ ಸಹ INTUC ಯಂಗ್ ವರ್ಕರ್ಸ್ ಕೌನ್ಸಿಲ್ನ ಅಧ್ಯಕ್ಷನಾಗಿದ್ದೆ. 100 ವರ್ಷ ಆಗ CM ಸ್ಟೀಫನ್ ಅವರು ಕಾರ್ಮಿಕ ಮುಖಂಡರಾಗಿದ್ದರು, ಕೇಂದ್ರದಲ್ಲಿ ಕಾರ್ಮಿಕ ವಿಭಾಗದ ಮಂತ್ರಿಗಳು ಆಗಿದ್ದರು. ಅವರು ಇದು ಯಾವುದೇ ರೀತಿಯ ಇದು ಕಾನೂನು ಬಾಹಿರವಾದಂಥ ಮುಷ್ಕರವನ್ನು ಮಾಡಿದ್ದಾರೆ, ಇದನ್ನು ನಾವು ನಿಲ್ಲಿಸಬೇಕು ಅಂತ ಹೇಳಿದಾಗ ಗುಂಡೂರಾಯರಿಗೆ ಇಂದಿರಾ ಗಾಂಧಿಯವರ ಸೂಚನೆ ಬಂತು, ಏನಾದರೂ ಮಾಡಿ ಸರ್ ಈ ಮುಷ್ಕರವನ್ನು ನಾವು ಬ್ರೇಕ್ ಮಾಡಬೇಕು ಅಂತ ಹೇಳಿ. ಆಗ ನಮ್ಮ ಕೈಯಲ್ಲಿ ಇದ್ದಿದ್ದು HMT, ಎಸ್ಕಾಟ್ಸು, ಮೈಕೋ, ಜಾನ್ ಫೋಲ್ ಅಂತ ಹಲವಾರು ಕಂಪನಿಗಳನ್ನು ನಾವು INTUCನಲ್ಲಿ ಇದ್ವಿ. ಆಗ HMT ಅವರು ಹೊರಗಡೆ ಬಂದು ಆ ಮುಷ್ಕರವನ್ನು ಅಲ್ಲಿಗೆ ನಿಲ್ಲಿಸಿದ್ರು. ತದನಂತರ ನಾವು 83ರಲ್ಲಿ ಸರ್ಕಾರವನ್ನು ಕಳ್ಕೊಳ್ಳೋ ಪರಿಸ್ಥಿತಿ ಬಂತು. 76ರಲ್ಲಿ ಇದೇ ರೈಲ್ವೆ ಮುಷ್ಕರ ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡೋ ಪರಿಸ್ಥಿತಿ ಬಂತು. ಆದ್ದರಿಂದ ಕಾರ್ಮಿಕ ಸಂಘಟನೆ ಅನ್ನೋದು, ಕಾರ್ಮಿಕ ಶಕ್ತಿ ಅನ್ನೋದು ಭಾಳ, ಅದು ಯಾವುದೋ ಒಂದು ಕೆಲಸ ಉದ್ಯೋಗ ಮಾಡಲಿಕ್ಕೆ ಮಾತ್ರ ಇದೆ ಅಂತ ತಿಳ್ಕೊಳ್ಬೇಡಿ. ಅದು ದೊಡ್ಡ ಶಕ್ತಿ ರಾಷ್ಟ್ರ ನಿರ್ಮಾಣದಲ್ಲಿ. ಅದಕ್ಕಿರ್ತಕ್ಕಂಥ ಶಕ್ತಿ ಬೇರೆ ಯಾರಿಗೂ ಇರೋದಿಲ್ಲ. ಅದರಿಂದ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ, ಹಲವಾರು ವಿಚಾರಗಳನ್ನು ನಾವು ಭಾಳಷ್ಟು ಯೋಚನೆ ಮಾಡಬೇಕಾಗತ್ತೆ. ಅವರ ಅಂದರೆ ಗೌರವಯುತವಾದ ಒಂದು ಉದ್ಯೋಗ, ಡಿಗ್ನಿಟಿ ಆಫ್ ಲೇಬರ್ ಅಂತ ಹೇಳ್ತಾರೆ. ನಾನು ಯಾವುದೋ ಒಂದು ಕಾಂಗ್ರೆಸ್ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಅಂತ ಅದು ಕನಿಷ್ಠವಾದ ಕೆಲಸ ಅಲ್ಲ, ಉತ್ಕೃಷ್ಟವಾದ ಕೆಲಸ ಅಂತ ನಾವು ತಿಳ್ಕೊಳ್ಬೇಕು. ಡಿಗ್ನಿಟಿ ಆಫ್ ಲೇಬರ್, ಎಲ್ಲರೂ ಸಹ ಸಮಾನರು ಮತ್ತು ಕಾರ್ಮಿಕರ ಶೋಷಣೆ ವಿರುದ್ಧ ನಾವೆಲ್ಲರೂ ಸಹ ಧ್ವನಿ ಎತ್ತಬೇಕಾಗುತ್ತೆ. ಕಾಂಗ್ರೆಸ್ ಪಕ್ಷದ ಸಂಘಟನೆ ಅನ್ಸ್ಕೊಂಡಿರ್ತಕ್ಕಂಥವರು ನಾವು ಕೇವಲ ವಿಸಿಟಿಂಗ್ ಕಾರ್ಡ್ ಆಗದೆ, ಯಾಕಂದರೆ ಯಾವುದೇ ಸರ್ಕಾರಿ ಉದ್ಯಮಗಳಲ್ಲಿ ಈಗ ಸಂಘಟನೆಗಳಿಲ್ಲ, ಖಾಸಗಿ ಸಂಘಟನೆಗಳಲ್ಲಿ ಇಲ್ಲವೇ ಇಲ್ಲ. ಕಾರ್ಮಿಕರ ಹಕ್ಕನ್ನು ಸಂಪೂರ್ಣವಾಗಿ ಮೊಟಕುಗೊಳಿಸಿದ್ದಾರೆ. ಅದರ ಪ್ರಾರಂಭ ಆಗಿರ್ತಕ್ಕಂಥದ್ದು ಗುಜರಾತಲ್ಲಿ ಯಾವುದೇ ರೀತಿಯ ಕಾರ್ಮಿಕ ಸಂಘಟನೆಗಳಿಲ್ಲ. ಕಾರ್ಮಿಕ ಸಂಘಟನೆ ಮಾಡೋಕ್ಕೆ ಹೋದರೆ ಅವನು ತೆಗೆದಾಕ್ತಾರೆ, ಇಲ್ಲ ಅವನ್ನ ಖರೀದಿ ಮಾಡ್ತಾರೆ. ಆದ್ದರಿಂದ ಏನು ನಮ್ಮ ಸ್ವತಂತ್ರ ಪೂರ್ವದಲ್ಲಿ ನಮ್ಮ ಪೂರ್ವಜರು ಏನು ಹೋರಾಟ ಮಾಡಿದರು, ಕೃಷಿ ಕಾರ್ಮಿಕರ ಪರವಾಗಿ ಮಹಾತ್ಮ ಗಾಂಧಿಯವರ ನೇತೃತ್ವದಲ್ಲಿ ಹೋರಾಟ ಮಾಡಿದ್ರು, ಅದನ್ನು ತಿರ್ಗಾ ನಾವು ಪ್ರಬಲವಾಗಿ ಬೆಳೆಸಲಿಲ್ಲ ಅಂತ ಹೇಳಿದರೆ, ಏನು ನಮ್ಮ ಪೂರ್ವಜರು ನಮ್ಮ ಕೈಯಲ್ಲಿ ಒಂದು ಸಂವಿಧಾನವನ್ನು ಕೊಟ್ಟಿದ್ದಾರೆ, ಪ್ರಜಾಪ್ರಭುತ್ವವನ್ನು ಕೊಟ್ಟಿದ್ದಾರೆ, ತ್ರಿವರ್ಣ ಧ್ವಜವನ್ನು ಕೊಟ್ಟಿದ್ದಾರೆ, ರಾಷ್ಟ್ರ ಗೀತೆಯನ್ನು ಕೊಟ್ಟಿದ್ದಾರೆ, ಅದನ್ನೆಲ್ಲವನ್ನೂ ಸಹ ನಿರ್ನಾಮ ಮಾಡಿ RSS ಅವರು, ಭಾರತೀಯ ಜನತಾ ಪಾರ್ಟಿಯವರು ಅವ್ರದ್ದೇ ಆದ ಅಜೆಂಡಾವನ್ನು ತರ್ತಾರೆ. ಅದಕ್ಕೆ ನಾವೆಲ್ಲರೂ ಸಹ ಒಕ್ಕೊರಲಿಂದ ಹೋರಾಟ ಮಾಡಬೇಕು ಅಂತೇಳಿ ಇವತ್ತು ನೀವೆಲ್ಲರೂ ಸಹ ಪಣ ತೊಡಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಮಾಡ್ತೇನೆ. ಯಾಕಂತ ಹೇಳಿದ್ರೆ ರೈಲ್ವೆ ಇಲಾಖೆ 14 ಲಕ್ಷ ಕಾರ್ಮಿಕರು ಇರ್ತಕ್ಕಂಥ ರೈಲ್ವೆ ಇಲಾಖೆಯಲ್ಲಿ ಈಗಲೂ ಸಹ ನಾವೇ ಪ್ರಬಲವಾದ ಸಂಘಟನೆ. ಆದರೆ ಅದಕ್ಕೆ ಯಾವುದೇ ರೀತಿಯ ಮುಷ್ಕರ ಹೋರಾಟ ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ. HMT ಮುಚ್ಚೋಯ್ತು,
HMT ವಾಚ್ ಫ್ಯಾಕ್ಟ್ರಿ ಮುಚ್ಚೋಯ್ತು, HMT ಮೈನ್ ಫ್ಯಾಕ್ಟ್ರಿ ಮುಚ್ಚೋಯ್ತು, ITI ಮುಚ್ಚೋಯ್ತು, BL ಮುಚ್ಚಕ್ಕಾಗಲ್ಲ, ಯಾಕಂದರೆ ಅದು ಡಿಫೆನ್ಸಲ್ಲಿ ಇರೋದ್ರಿಂದ. ಎಲ್ಲ ಸಾರ್ವಜನಿಕ ಉದ್ಯಮಗಳನ್ನು ಮುಚ್ಚಿ ಕಾರ್ಮಿಕರ ಹಕ್ಕುಗಳನ್ನು ಮೊಟಕುಗೊಳಿಸ್ತಕ್ಕಂಥ ಈ ಭಾರತೀಯ ಜನತಾ ಪಾರ್ಟಿ RSS ವಿರುದ್ಧ ಹೋರಾಟ ಮಾಡಬೇಕಾಗುತ್ತೆ. ಆದ್ದರಿಂದ ನೀವು ಕೇವಲ ವಿಶ್ವ ಕಾರ್ಮಿಕರ ದಿನಾಚರಣೆಯ ದಿವಸ ನೀವೆಲ್ಲರೂ ಸಹ ಇಲ್ಲಿ ಸೇರಿದ್ದೀರಿ, ಸೇರಿ ಒಳ್ಳೆ ಕಾರ್ಯಕ್ರಮವನ್ನು ಮಾಡಿದ್ರಿ. ಕಾರ್ಯಕ್ರಮದಲ್ಲಿ ನೀವು ಯೋಚನೆ ಮಾಡಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಕಾರ್ಮಿಕ ಸಂಘಟನೆಯನ್ನು ಪುನಃ ನಾವು ಯಾವ ರೀತಿ ಪ್ರಬಲವಾಗಿ ಬೆಳೆಸ್ಬೋದು ಅದನ್ನು ನಾವೆಲ್ಲರೂ ಸಹ ಯೋಚನೆ ಮಾಡಬೇಕಾಗುತ್ತೆ. ಯಾಕಂದರೆ ಈಗ ನರೇಂದ್ರ ಮೋದಿ ಅವರ ಅಧಿಕಾರಕ್ಕೆ ಬಂದ ನಂತರ ಕಾರ್ಮಿಕರ ಬಗ್ಗೆ ಇವತ್ತು ಯಾವುದಾದ್ರು ಮನ್ ಕಿ ಬಾತ್ ಅಂತ 100-150 ಮನ್ ಕಿ ಬಾತ್ ಮಾಡಿದ್ದಾರೆ. ರೈತರು ಅಥವಾ ಕಾರ್ಮಿಕರ ಬಗ್ಗೆ ಒಂದೂ ಸಹ ಚಕಾರ ಎತ್ತಿಲ್ಲ. ಅದು ಯಾರೋ ಇಲ್ಲಿ ಇವರು ನಮ್ಮ ಚಂದ್ರಶೇಖರ್ ಅವರು ಪಾರ್ಲಿಮೆಂಟಲ್ಲಿ ಚೆನ್ನಾಗಿ ಮಾತಾಡಿದ್ರು. ಇನ್ಫೋಸಿಸ್ ಅಂತಿದೆ, ಅವ್ರಿಗೆ ₹1 ಲೆಕ್ಕದಲ್ಲಿ ಎಷ್ಟೋ 100 ಎಕರೆ ಅವ್ರಿಗೆ ಕಂಪನಿ ಮಾಡಕ್ಕೆ ಕೊಟ್ಟರು. 317 ಏಕರ್ಸ್. ನಾವು ಕಾಂಗ್ರೆಸ್ ಪಕ್ಷದವರು ಮತ್ತು ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರು ಕಾರ್ಮಿಕರಿಗೆ ದಿವಸಕ್ಕೆ 8 ಗಂಟೆಗಳ ಕಾಲ ಮಾತ್ರ ಕೆಲಸ ಮಾಡಬೇಕು ಅಂತ ಹೇಳಿದ್ರಿ. ಆ ಅಮ್ಮ ಯಾರೋ ಸಿಂಪಲ್ ಸುಧಾ ಅಂತ, ಅದು ಯಾರೋ ಗೊತ್ತಿಲ್ಲ ನನಗೆ. ಆ ಅಮ್ಮನ ಗಂಡ ಹೇಳಿದ್ದೇನು ಅಂದರೆ 75 ಗಂಟೆ ಕೆಲಸ ಮಾಡಬೇಕು ವಾರಕ್ಕೆ, 14 ಗಂಟೆ 12 ಗಂಟೆ ದಿವಸಕ್ಕೆ ಕೆಲಸ ಮಾಡಬೇಕು ಅಂತ. ಏನು ನಾವೇನು ಪ್ರಾಣಿಗಳ? ನಾವು ಮನುಷ್ಯರು. ನಾವು ಕೆಲಸ ಮಾಡಿಲ್ಲ ಅಂದರೆ ಮಾಲೀಕರಿಲ್ಲ. ಮಾಲೀಕರು ನಮಗೆ ಕೆಲಸ ಕೊಡ್ಬೋದು. ನಾವು ಕೆಲಸ ಮಾಡಿದ್ರೇ ಮಾಲೀಕ ಕೆಲಸ ಕೊಟ್ರೇ ನಾವು ಕೆಲಸ. ಇವೆಲ್ಲ ಸಹ ಒಟ್ಟಿಗೆ ನಡೀತಕ್ಕಂಥದ್ದು. ಆದ್ದರಿಂದ ನಿಮ್ಮ ಸ್ವಾಭಿಮಾನ, ನಿಮ್ಮ ಹಕ್ಕು, ನಿಮ್ಮ ಸಮಾನತೆಗೆ ತಾವೆಲ್ಲರೂ ಸಹ ಹೋರಾಟ ಮಾಡಬೇಕು ಅನ್ನೋದನ್ನು ಪಣ ತೊಟ್ಟು ಈ ವಿಶ್ವ ಕಾರ್ಮಿಕರ ದಿವಸದಿಂದ ತಾವೆಲ್ಲರೂ ಸಹ ಒಳ್ಳೆ ಸಂಖ್ಯೆಯಲ್ಲಿ ಬಂದಿದ್ದೀರಿ. ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ದೇಶಕ್ಕೆ ಶಕ್ತಿ ತುಂಬಿ ಅಂತ ಹೇಳಿ ಹಾರೈಸಿ ನಾನು ಮಾತು ಮುಗಿಸ್ತೇನೆ. ಎಲ್ರಿಗೂ ಸಹ ಧನ್ಯವಾದಗಳು. ನಮಸ್ಕಾರ. ಜೈ ಹಿಂದ್.